ಬೆಂಗಳೂರಿನಲ್ಲಿ ಮೊದಲೇ ಮೆಟ್ರೋ ಅಂಡರ್ ಪಾಸ್ ಕಾಮಗಾರಿ ಆಮೆ ವೇಗದಲ್ಲಿ ಸಾಗುತ್ತಿದೆ. ಈ ನಡುವೆ ಉತ್ತರ ದಕ್ಷಿಣ ಕಾರಿಡಾರ್ನಲ್ಲಿ ಸುರಂಗ ಮಾರ್ಗ ಕೊರೆಯುತ್ತಿದ್ದ ಗೋದಾವರಿ ಎಂಬ ಯಂತ್ರ ಕೆಟ್ಟು ನಿಂತಿದೆ. ಸಂಪಿಗೆ ರಸ್ತೆಯಿಂದ ಕೆಆರ್ ರಸ್ತೆವರೆಗೂ ಸುರಂಗ ಮಾರ್ಗ ಕೊರೆಯಲು ನಿರ್ಧರಿಸಲಾಗಿದೆ. ಆದರೆ ಸಂಪಿಗೆ ರಸ್ತೆಯ ಕೃಷ್ಣ ಫ್ಲೋರ್ ಮಿಲ್ ಬಳಿ 60 ಅಡಿ ಆಳದಲ್ಲಿ ಗೋದಾವರಿ ಯಂತ್ರ ಕೆಟ್ಟು ನಿಂತಿದೆ. ಹೀಗಾಗಿ ಹೆಲನ್ ಮತ್ತು ಮಾರ್ಗರಿಟಾ ಎಂಬ TBM ಯಂತ್ರ ಬಳಸಿ ಮೆಜೆಸ್ಟಿಕ್ ಮಾರ್ಗದಿಂದ ಸಂಪಿಗೆ ರಸ್ತೆ ಮಾರ್ಗವಾಗಿ ಸುರಂಗ ಮಾರ್ಗ ಕೊರೆಯಲು BMRCL ಚಿಂತಿಸಿದೆ. ಇನ್ನು ಕೆಟ್ಟು ನಿಂತಿರೋ ಗೋದಾವರಿ ಯಂತ್ರವನ್ನ ವಿರುದ್ಧ ದಿಕ್ಕಿನಿಂದ ಹೊರಗೆ ತಳ್ಳುವ ಕುರಿತು BMRCL ಚಿಂತನೆ ನಡೆಸಿದೆ. ಹಾಗಾದ್ರೆ ಬನ್ನಿ ನಮ್ಮ ಮೆಟ್ರೋ ತಂದಿರೋ ಅವಾಂತರವನ್ನ ನಮ್ಮ ಪ್ರತಿನಿಧಿ ನಂದಿನಿ ಯಾವ ತರ ವಿವರಿಸ್ತಾರೆ ನೋಡ್ಕೊಂಡ್ ಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ನಮ್ಮ ಮೆಟ್ರೋ ಬರ್ತದೆ, ಎಲಿವೇಟೆಡ್ ಹಾಗೂ ಅಂಡರ್ ಗ್ರೌಂಡ್ ಮೆಟ್ರೋ ಬರ್ತದೆ ಅನ್ನೋದು ಎಲ್ರಿಗೂ ಖುಷಿ ವಿಷಯ. ಹೀಗಾಗಿ ಜನರು ಆಗಿರುವಂತಹ ಅನಾನುಕೂಲವನ್ನು ಸಹ ಮರ್ತಿದ್ದಾರೆ. ಆದರೆ ಸದ್ಯ ಸುರಂಗ ಮಾರ್ಗದಲ್ಲಿ ನಿರೀಕ್ಷೆ ಮಾಡಿದಂತಹ ಅನಾಹುತ ಅಂದರೆ ಒಂದು ಕಾಮಗಾರಿ ವಿಳಂಬ ಆಗುವಂತಹ ಒಂದು ಬೆಳವಣಿಗೆ ನಡೆದಿದೆ. ಅದೇನು ಯಾವ ರಸ್ತೆಯಲ್ಲಾಗಿದೆ ಅಂತ ಬನ್ನಿ ತೋರಿಸ್ತೀನಿ ನನ್ನ ಜೊತೆ. ಸದ್ಯ ನಾವೀಗ ಮಂತ್ರಿ ಮಾಲ್ ರಸ್ತೆಯಲ್ಲಿದ್ದೇವೆ. ಮಂತ್ರಿ ಮಾಲ್ ರಸ್ತೆಯಲ್ಲಿ ಈಗಾಗಲೇ ಸಂಪಿಗೆ ಸ್ಕ್ವೇರ್ನ ಮೆಟ್ರೋ ಸ್ಟೇಷನ್ನ ನೀವು ನೋಡ್ತಿರ್ಬೋದು. ಮೆಜೆಸ್ಟಿಕ್ನಿಂದ ಮೆಟ್ರೋ ಮಾರ್ಗವಾಗಿ ಹಾದು ಹೋಗಬೇಕು ಅಂದರೆ ಅಂಡರ್ ಗ್ರೌಂಡ್ ಮೂಲಕ ಒಂದು ಕಾಮಗಾರಿ ನಡೀತಿದೆ. ಈ ಕಾಮಗಾರಿಗೆ ಪೂರ್ವ ಪಶ್ಚಿಮ ಕಾರಿಡಾರ್ ಅಂತ ಕರೀತಾರೆ. ಇನ್ನು ಈ ರಸ್ತೆಯನ್ನು ಪ್ಲಾಟ್ಫಾರ್ಮ್ ರಸ್ತೆ ಅಂತ ಕರೀತಾರೆ. ಈ ರಸ್ತೆಯ ಮಧ್ಯಭಾಗದಲ್ಲಿ ಕಾಮಗಾರಿ ನಡೀತಿದೆ. ಪೂರ್ವ ಪಶ್ಚಿಮ ಕಾರಿಡಾರ್ ಸುಮಾರು 950 ಮೀಟರ್ ಅಂತರದವರೆಗೆ ಈ ಕಾಮಗಾರಿ ನಡೀತಿದೆ. ಸದ್ಯ ಈಗಾಗಲೇ 750 ಮೀಟರ್ಗೂ ಹೆಚ್ಚು ಕಾಮಗಾರಿಯ ಸುರಂಗ ಮಾರ್ಗ ಕೊರೆಯುವ ಕೆಲಸ ಈಗಾಗಲೇ ಮುಗಿದಿದೆ. ಈಗ ನೋಡ್ತಿರ್ಬೋದು ಒಂದು ಟ್ರೈನ್ ಹೊರಗಡೆ ಬರೋದಕ್ಕೆ ಮತ್ತು ಒಂದು ಟ್ರೈನ್ ಒಳಗಡೆ ಹೋಗೋದಕ್ಕೆ ಮಾರ್ಗ ಇದೆ. ಇನ್ನು ಸದ್ಯ ಕಳೆದ 1 ತಿಂಗಳಿಂದ ಇಲ್ಲಿರುವಂತಹ ಗೋದಾವರಿ ಅಂದರೆ TBM ಮಿಷಿನ್ನ ನಾವು ಗೋದಾವರಿ ಮಿಷಿನ್ ಅಂತ ಅಂದರೆ ಒಂದೊಂದು ಮಾರ್ಗಕ್ಕೆ ಒಂದೊಂದು ಮಿಷಿನ್ಗಳನ್ನ ತಂದಿದ್ದೀವಿ. ಆ ಮಿಷಿನ್ಗೆ ಸುರಂಗ ಕೊರೆಯುವ ಯಂತ್ರಕ್ಕೆ ಟನಲ್ ಬೋರಿಂಗ್ ಮಿಷಿನ್ಗೆ ಗೋದಾವರಿ ಅಂತ ಹೆಸರಿಟ್ಟಿದ್ದೀವಿ. ಆ ಯಂತ್ರ ಕೃಷ್ಣ ಫ್ಲೋರ್ ಮಿಲ್, ಈ ಕೃಷ್ಣ ಫ್ಲೋರ್ ಮಿಲ್ನ ಕೆಳಭಾಗದಲ್ಲಿ ಅಂದರೆ ಈಗ ನೀವು ನೋಡ್ತಿರುವಂತಹ ಭಾಗದಲ್ಲಿ ಆ ಸುರಂಗ ಕೊರೆಯುವ ಯಂತ್ರದ ಭಾಗದಲ್ಲಿ ಸುಮಾರು ಭೂಮಿಯನ್ನು 60 ಅಡಿ ಆಳದಲ್ಲಿ ಕೆಟ್ಟು ನಿಂತಿದೆ. ಈಗಾಗಲೇ ಸುಮಾರು ಕಳೆದ 1 ತಿಂಗಳಿಂದ ಕೆಟ್ಟು ನಿಂತಿರುವಂತಹ ಯಂತ್ರವನ್ನು ಸರಿಪಡಿಸೋದಕ್ಕೆ ಸಾಕಷ್ಟು ಸಮಸ್ಯೆಗಳಿದೆ. ಹೀಗಾಗಿ ಯಂತ್ರವನ್ನು ಭೂಮಿ ಆಳದಲ್ಲಿ ಸರಿ ಮಾಡೋದಕ್ಕಾಗಲ್ಲ, ಕಾಮಗಾರಿ ಕುಂಟುತ್ತಾ ಸಾಗ್ತಿದೆ. ಇನ್ನು ನೀವು ನೋಡ್ತಿರಬಹುದು ಮೆಜೆಸ್ಟಿಕ್ ಮಾರ್ಗದಿಂದ ಆಪೋಸಿಟ್ ಮಾರ್ಗದಲ್ಲಿ ಈಗಾಗಲೇ ಹೆಲೆನಾ ಮತ್ತು ಮಾರ್ಗರಿಟಾ ಅನ್ನುವಂತಹ TBM ಮಿಷಿನ್ ಕೆಲಸವನ್ನು ಪೂರ್ಣಗೊಳಿಸಿ ಯಶಸ್ವಿಗೊಳಿಸಿದೆ. BMRCLಗೆ ಇದು ಒಂದು ದೊಡ್ಡ ಸವಾಲಾಗಿದೆ. 60 ಅಡಿ ಆಳದಲ್ಲಿ ಒಂದು TBM ಮಿಷಿನ್ನ ರೆಡಿ ಮಾಡೋದು ಸುಲಭದ ಮಾತಲ್ಲ. ಹೀಗಾಗಿ ಆ ಮಿಷಿನ್ಗೆ ಆಪೋಸಿಟ್ ಮಾರ್ಗದಲ್ಲಿ ಅಂದರೆ ಮೆಜೆಸ್ಟಿಕ್ನ ಒಳಗಡೆ ಇಲ್ಲೊಂದು ಲೈನ್ ತೊಗೋಬೋದು, ಓಕ್ಲಿಪುರಂನಿಂದ ಬರುವಂತಹ ಬಸ್ ರೂಟ್ ಮಾರ್ಗದಲ್ಲಿ ಹೋಗುವಂತಹ ಲೈನ್ನ ಆ ವಿರುದ್ಧ ದಿಕ್ಕಿನಲ್ಲಿ ನೀವೇನಾದ್ರು ಟನಲ್ ಬೋರಿಂಗ್ ಮಿಷಿನ್ ಮಾಡ್ಕೊಂಡು ಬರೋದಾದರೆ ಆಪೋಸಿಟಲ್ಲಿ ಟನಲ್ ಬೋರಿಂಗ್ ಮಿಷಿನ್ ಬಂದಾಗ ಈಗ ಕೆಟ್ಟು ನಿಂತಿರುವಂತಹ TBM ಮಿಷಿನ್ನ ಒಡ್ಕೊಂಡು ಹೊರಭಾಗಕ್ಕೆ ಬರುತ್ತೆ. ಆಗ ಮಿಷಿನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಉಪಾಯವನ್ನು ಈಗ ಕಂಡುಕೊಂಡಿದ್ದಾರೆ. ಈ ವಿಷಯ ತಡವಾಗಿ ಬೆಳಕಿಗೆ ಬಂದಿರುವುದರಿಂದ BMRCL ಈಗಾಗಲೇ ಕಾಮಗಾರಿಯನ್ನು ಆರಂಭ ಮಾಡಬೇಕು ಹಾಗೂ ಪರ್ಯಾಯ ಮಾರ್ಗದತ್ತ ಚಿಂತನೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ನೀವು ನೋಡ್ತಿರಬಹುದು BMRCLನಿಂದ ಈಗಾಗಲೇ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಪ್ರತಿನಿತ್ಯ ವಾಹನ ಸವಾರರು ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಇಷ್ಟಲ್ದರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಕಾಮಗಾರಿ ಆಗಿರೋದ್ರಿಂದ ದುಡ್ಡು ಸಹ ವ್ಯಯ ಆಗ್ತಿದೆ. ಇದನ್ನೆಲ್ಲವನ್ನು ಬದಿಗೊಟ್ಟಿದ್ರೂ ಸಹ ಸಾರ್ವಜನಿಕರಿಗೆ ಅನಾನುಕೂಲವನ್ನು ಉಂಟು ಮಾಡ್ತಿರುವಂತಹ ಮೆಟ್ರೋ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳವಣಿಗೆ ತರುತ್ತೆ ಅನ್ನುವಂತಹ ಆಲೋಚನೆ ಇತ್ತು. ಆದರೆ ಸದ್ಯ ಕೆಟ್ಟು ನಿಂತಿರುವಂತಹ ಈ ಮಿಷಿನ್ನಿಂದಾಗಿ ಸುಮಾರು 1 ತಿಂಗಳಿಂದ ಪರ್ಯಾಯ ಮಾರ್ಗದ ಬಗ್ಗೆ ಮೆಟ್ರೋದವರು ಯೋಚನೆ ಮಾಡಿದಿರೋದು ಸಾಕಷ್ಟು ಬೇಸರಕ್ಕೆ ಕಾರಣವಾಗಿದೆ. ಸುಮಾರು ಈ 1 ತಿಂಗಳ ಕಾಮಗಾರಿಯ ಸ್ಥಗಿತದಿಂದಾಗಿ ಬರೋಬ್ಬರಿ 6 ತಿಂಗಳು ಮೆಟ್ರೋ ಮಾರ್ಗ ಆರಂಭವಾಗೋದು ಲೇಟ್ ಆಗುತ್ತೆ. ಈ ಮಾರ್ಗದಲ್ಲಿ ಮೆಟ್ರೋ ಅಂಡರ್ ಪಾಸ್ ಸ್ಟಾರ್ಟ್ ಆಗಬೇಕು ಅಂದರೆ 2015 ಇಲ್ಲ 16ರವರೆಗೂ ಕಾಯಬೇಕಾಗುತ್ತೆ, ಡಿಸೆಂಬರ್ ತಿಂಗಳವರೆಗೂ. ಇದು BMRCLನ ನಿರ್ಲಕ್ಷ್ಯ ಧೋರಣೆಗೆ ಸಾಕ್ಷಿಯಾಗಿದೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.